ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ಇರಬೇಕೆಂದು ಎಲ್ಲರೂ ಬಯಸುತ್ತಾರೆ. ಅದಕ್ಕಾಗಿಯೇ ಅನೇಕರು ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆಯನ್ನು ಪ್ರಾರ್ಥಿಸುತ್ತಾರೆ. ಆದರೆ ಒಂದು ಪ್ರಶ್ನೆ, ಲಕ್ಷ್ಮೀ ದೇವಿಯ ಕೃಪೆ ಪಡೆಯಲು ಕೇವಲ ಪೂಜೆ ಮಾಡಿದರೆ ಸಾಕೆ? ಅಥವಾ ನಮ್ಮ ಜೀವನದಲ್ಲೂ ಕೆಲವು ಒಳ್ಳೆಯ ಅಭ್ಯಾಸಗಳು ಇರಬೇಕೆ? ಇಂದಿನ ಈ ವಿಡಿಯೋದಲ್ಲಿ ಲಕ್ಷ್ಮಿ ಕಟಾಕ್ಷಕ್ಕಾಗಿ ವಿವಿಧ ಮನೆಗಳಲ್ಲಿ ಪಾಲಿಸಬಹುದಾದ ಜನಪ್ರಿಯ ನಂಬಿಕೆಗಳು ಮತ್ತು ಒಳ್ಳೆಯ ಜೀವನ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಮನೆಯ ಸ್ವಚ್ಛತೆ. ನಮ್ಮ ಹಿರಿಯರು ಹೇಳುವಂತೆ ಸ್ವಚ್ಛತೆ ಇರುವ ಮನೆ ದೇವರಿಗೆ ಪ್ರಿಯವಾದ ಸ್ಥಳ. ಆದ್ದರಿಂದ ಪ್ರತಿದಿನ ಮನೆಯ ಮುಖ್ಯ ಬಾಗಿಲು ಮತ್ತು ಪೂಜಾ ಕೋಣೆಯನ್ನು ಸ್ವಚ್ಛವಾಗಿಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಇದು ಕೇವಲ ಸಂಪ್ರದಾಯವಲ್ಲ, ಆರೋಗ್ಯಕರ ಜೀವನಕ್ಕೂ ಒಳ್ಳೆಯದು. 2. ಪ್ರತಿದಿನ ದೀಪ ಹಚ್ಚುವುದು. ಅನೇಕ ಕುಟುಂಬಗಳಲ್ಲಿ ಬೆಳಗ್ಗೆ ಅಥವಾ ಸಂಜೆ ದೀಪ ಹಚ್ಚಿ ದೇವರನ್ನು ಸ್ಮರಿಸುವ ಸಂಪ್ರದಾಯವಿದೆ. ದೀಪದ ಬೆಳಕು ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಸಕಾರಾತ್ಮಕ ಚಿಂತನೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 3. ಕೃತಜ್ಞತೆಯ ಮನೋಭಾವ. ಇದ್ದಕ್ಕಿದ್ದಂತೆ ದೇವರಿಗೆ ಧನ್ಯವಾದ ಹೇಳುವ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಸಂತೋಷವಾಗಿರುತ್ತಾನೆ ಎಂದು ಹಲವರು ನಂಬುತ್ತಾನೆ. ಪ್ರತಿದಿನ 1 ನಿಮಿಷವಾದರೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. 4. ಪ್ರಾಮಾಣಿಕ ದುಡಿಮೆ. ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಕೃಪೆ ಎಂದರೆ ಕೇವಲ ಹಣವಲ್ಲ, ಪ್ರಾಮಾಣಿಕವಾಗಿ ದುಡಿದು ಸಂಪಾದಿಸಿದ ಹಣವೇ ನಿಜವಾದ ಲಕ್ಷ್ಮಿ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. 5. ಅನ್ನವನ್ನು ವ್ಯರ್ಥ ಮಾಡದಿರುವುದು. ಅನ್ನವನ್ನು ದೇವರ ಪ್ರಸಾದವೆಂದು ಗೌರವಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಆದ್ದರಿಂದ ಅಗತ್ಯವಿರುವಷ್ಟು ಮಾತ್ರ ತೆಗೆದುಕೊಳ್ಳಿ. ಇದು ಉತ್ತಮ ಸಂಸ್ಕಾರವೂ ಹೌದು. 6. ದಾನ ಮತ್ತು ಸಹಾಯ. ಸಾಧ್ಯವಾದಾಗ ಬಡವರಿಗೆ, ಹಸಿದವರಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಒಳ್ಳೆಯ ಗುಣ. ದಯೆ ಮತ್ತು ಸೇವೆ ದೇವರಿಗೆ ಪ್ರಿಯವಾದ ಗುಣಗಳೆಂದು ಅನೇಕ ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ. 7. ಹಿರಿಯರಿಗೆ ಗೌರವ. ತಂದೆ ತಾಯಿ ಮತ್ತು ಹಿರಿಯರನ್ನು ಗೌರವಿಸುವುದು ಭಾರತೀಯ ಸಂಸ್ಕೃತಿಯ ಪ್ರಮುಖ ಮೌಲ್ಯವಾಗಿದೆ. ಅವರ ಆಶೀರ್ವಾದವೇ ದೊಡ್ಡ ಸಂಪತ್ತು ಎಂದು ಅನೇಕರು ನಂಬುತ್ತಾರೆ. 8. ಕುಟುಂಬದಲ್ಲಿ ಪ್ರೀತಿ. ಮನೆಯಲ್ಲಿರುವ ಪ್ರೀತಿ, ಒಗ್ಗಟ್ಟು ಮತ್ತು ಪರಸ್ಪರ ಗೌರವವೇ ನಿಜವಾದ ಸಮೃದ್ಧಿ. ಕೇವಲ ಹಣ ಇದ್ದರೆ ಸಾಕಾಗುವುದಿಲ್ಲ, ಮನಸ್ಸಿಗೆ ಶಾಂತಿ ಇರಬೇಕು. 9. ಸತ್ಯ ಮತ್ತು ಪ್ರಾಮಾಣಿಕತೆ. ಸುಳ್ಳು, ಮೋಸ ಮತ್ತು ಅನ್ಯಾಯಗಳಿಂದ ಗಳಿಸಿದ ಸಂಪತ್ತು ಶಾಶ್ವತವಾಗಿರುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಸತ್ಯದ ಮಾರ್ಗದಲ್ಲಿ ನಡೆಯುವುದು ಜೀವನದ ದೊಡ್ಡ ಸಂಪತ್ತು. 10. ಭಕ್ತಿ ಮತ್ತು ಒಳ್ಳೆಯ ನಡತೆ. ಪೂಜೆ ಮಾಡುವುದು ಒಳ್ಳೆಯದು, ಆದರೆ ಅದರ ಜೊತೆಗೆ ಒಳ್ಳೆಯ ಮಾತು, ಒಳ್ಳೆಯ ಕೆಲಸ, ದಯೆ, ಕ್ಷಮೆ, ವಿನಯ ಇವುಗಳೇ ನಿಜವಾದ ದೇವರ ಆರಾಧನೆ. ಸ್ನೇಹಿತರೆ, ಲಕ್ಷ್ಮೀ ಕಟಾಕ್ಷ ಎಂದರೆ ಕೇವಲ ಹಣವಲ್ಲ, ಆರೋಗ್ಯ, ನೆಮ್ಮದಿ, ಒಳ್ಳೆಯ ಕುಟುಂಬ, ಪ್ರಾಮಾಣಿಕ ದುಡಿಮೆ, ಮನಸ್ಸಿನ ಶಾಂತಿ ಮತ್ತು ತೃಪ್ತಿಯು ಲಕ್ಷ್ಮೀ ದೇವಿಯ ಆಶೀರ್ವಾದವೇ ಎಂದು ಅನೇಕರು ನಂಬುತ್ತಾರೆ. ಆದ್ದರಿಂದ ಭಕ್ತಿಯ ಜೊತೆಗೆ ಉತ್ತಮ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ. ದೇವರಿಗೆ ಧನ್ಯವಾದ ಹೇಳೋಣ, ಕಷ್ಟಪಟ್ಟು ದುಡಿಯೋಣ, ಎಲ್ಲರಿಗೂ ಸಹಾಯ ಮಾಡೋಣ
ದೇವರ ಕೃಪೆಯ ಜೊತೆಗೆ ನಮ್ಮ ಒಳ್ಳೆಯ ಗುಣಗಳೇ ನಮ್ಮ ಜೀವನವನ್ನು ಬೆಳಗಿಸುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.